ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ವಿರುದ್ಧ ಸಿಡಿದೆದ್ದ ಹಾಸನ ಜಿಲ್ಲಾ ವಕೀಲರ ಸಂಘ. ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸದ ಹಿನ್ನೆಲೆ ಎನ್ಆರ್ ವೃತ್ತದಲ್ಲಿ ವಕೀಲರಿಂದ ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆ. ಹೊಳೆನರಸೀಪುರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಂಸದ ಶ್ರೇಯಸ್ ಎಂ ಪಟೇಲ್. ಮತ್ತು ಬಿಸ್ಲೆ ಘಾಟಿನ ತಿರುವಿನಲ್ಲಿ ಮಿನಿ ಬಸ್ ಪಲ್ಟಿ, ಹಲವರಿಗೆ ಗಾಯ. ವಾರ್ತೆಗಳ ವಿವರ. ಉರಿಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಅವರು ಸುಪ್ರೀಂ ಹಾಗೂ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲು ಹೋದಾಗ ಸ್ವೀಕರಿಸಲು ಬಾರದ ಜಿಲ್ಲಾಧಿಕಾರಿ ವಿರುದ್ಧ ಜಿಲ್ಲಾ ವಕೀಲರ ಸಂಘವು ತನ್ನ ಹೋರಾಟ ಮುಂದುವರಿಸಿದೆ. ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಆವರಣದಿಂದ ಮೆರವಣಿಗೆ ಹೊರಟ ನೂರಾರು ವಕೀಲರು ಹಾಗೂ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಲಾಯರ್ ಎನ್ಆರ್ ವೃತ್ತದವರೆಗೆ ಮೆರವಣಿಗೆಯಲ್ಲಿ ಆಗಮಿಸಿದರು. ನಂತರ ಎನ್ಆರ್ ವೃತ್ತದಲ್ಲಿ ರಸ್ತೆ ತಡೆದು ಮಾನವ ಸರಪಳಿ ರಚಿಸಿ ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಬಂದು ಕೆಲಹೊತ್ತು ಧರಣಿ ನಡೆಸಿ ಜಿಲ್ಲಾಧಿಕಾರಿ ವಿರುದ್ಧ ಹಲವು ರೀತಿಯ ಘೋಷಣೆ ಕೂಗಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೊಗಣ್ಣಗೌಡ, ಜಿಲ್ಲಾಧಿಕಾರಿ ಅವರು ಕಚೇರಿಯಲ್ಲಿದ್ದರೂ ಮನವಿ ಸ್ವೀಕರಿಸಲು ಬಾರದೆ ಉದ್ದಟತನ ತೋರಿದರು. ಸಾರ್ವಜನಿಕರ ಮನವಿ ಆಲಿಸಬೇಕಾದ ಅಧಿಕಾರಿ ನಮ್ಮ ನ್ಯಾಯಸಮ್ಮತ ಬೇಡಿಕೆ ನಿರ್ಲಕ್ಷ್ಯ ಮಾಡಿದ್ದು ವಿಷಾದನೀಯ. ಕೂಡಲೇ ಅವರು ಬಹಿರಂಗ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ವರ್ಗಾವಣೆ ಆಗಬೇಕು. ಜಿಲ್ಲಾಧಿಕಾರಿ ಅವರು ಜಿಲ್ಲೆಯಿಂದ ನಿರ್ಗಮಿಸುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಅಂದರೆ ದಿನಾಂಕ 29/10/2025 ಇದೇ ಸಮಯದಲ್ಲಿ ನಾವು ಅಂದರೆ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದಿಂದ ಪೆದ್ದಿಮಠದ ಉರುಲಿಂಗ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಅವಹೇಳನಕಾರಿ ಮಾತನಾಡಿರುವ ಬಗ್ಗೆ ವಿಚಾರವಾಗಿ ನಾವು ನಮ್ಮ ಸಂಘದಿಂದ ಪ್ರತಿಭಟನೆ ಮುಖಾಂತರ ಬಂದು ಹಾಸನದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ಬಂದಂಥ ಸಮಯದಲ್ಲಿ ನಮ್ಮ ಹಾಸನದ ಜಿಲ್ಲಾಧಿಕಾರಿಯವರು ಸಾರ್ವಜನಿಕ ಕೆಲಸ ಮಾಡುವಂಥ ಜಿಲ್ಲಾಧಿಕಾರಿಯವರು ಸ್ಥಳದಲ್ಲಿ ಇದ್ದರೂ ಸಹ ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಮನವಿಯನ್ನು ಪಡೆದುಕೊಂಡಿರುವುದಿಲ್ಲ. ಇದು ಅವರ ಉದ್ದಟತನ. ನಾವು ಸದರಿ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ಸ್ವೀಕರಿಸದೇ ಇದ್ದ ಕಾರಣ ಅವರು ನಮ್ಮ ವಕೀಲರ ಸಂಘದ ಕ್ಷಮೆ ಕೇಳುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ. ಈ ದಿನ ಪ್ರತಿಭಟನೆ ತುಂಬ ಇದೆ. ಮತ್ತೆ ನಂತರ ನಾವು ಕಾನೂನು ರೀತ್ಯ ಹೋರಾಟವನ್ನು ಜಿಲ್ಲಾಧಿಕಾರಿಯವರ ವಿರುದ್ಧ ಮಾಡಲು ತಯಾರಿದ್ದೇವೆ. ಅವರು ನಮ್ಮ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವವರೆಗೂ. ನಂತರ ಈ ದಿನ ನಾವು ಅವರ ನಡವಳಿಕೆಯನ್ನು ಮತ್ತು ಅವರ ನಮ್ಮ ಮನವಿಯನ್ನು ಸ್ವೀಕರಿಸದೇ ಇರುವ ಬಗ್ಗೆ ನಾವು ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯಪಾಲರಿಗೆ ಹಾಗೂ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ ನಾವು ನಮ್ಮ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಮನವಿಯಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಈ ಜಿಲ್ಲಾಧಿಕಾರಿಯವರು ಹಾಸನದಿಂದ ವರ್ಗಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಹೊಂಬೇಶ್ ಮಾತನಾಡಿ, ಹಿರಿಯ ವಕೀಲರ ಮನವಿಗೂ ಸ್ಪಂದಿಸದೆ ಮನುಷ್ಯತ್ವ ಇಲ್ಲದೆ ನಡೆದುಕೊಂಡರು. DC ಅವರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಾಗ ಮಾತ್ರ ಮನವಿ ಸ್ವೀಕರಿಸಲು ADC ಬರಬೇಕು. ಆದರೆ ಜಿಲ್ಲಾಧಿಕಾರಿ ಅವರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಅವರ ಈ ವರ್ತನೆ ಖಂಡಿಸಿ ಹಾಲಿ ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಯುತ್ತಿದೆ. ಮುಂದೆ ರಾಜ್ಯಾದ್ಯಂತ ಮುಂದುವರಿಸಲಾಗುವುದು. ಜೊತೆಗೆ ಹೈಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ನಾವು ಶಾಂತಿಯುತವಾಗಿ ಮನವಿ ಕೊಡಕ್ಕೆ ಬಂದರೆ ವಕೀಲರ ಸಂಘ ನೋಡ್ರಿ, ವಕೀಲರ ಸಂಘ ಇಡೀ ವಕೀಲರ ಸಂಘ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಆದ ನಾವಾಗಿರ್ಬೋದು, ಇಡೀ ನಮ್ಮ ಸೀನಿಯರ್ ವಕೀಲರು ಇದ್ದಾರೆ ರೀ. ಮಧ್ಯಾಹ್ನ 3 ಗಂಟೆವರೆಗೆ ಸ್ಟ್ರೈಕ್ ಮಾಡಬೇಕು ಅಂದರೆ ಮನುಷ್ಯತ್ವ ಬೇಡವೇನ್ರಿ? ಇವರು ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಇವರು ಒಬ್ಬ ಗೌರವ ಕೊಡಬೇಕು ತಾನೆ ಯಾರಿಗೆ? ಇಡೀ ಹಿರಿಯ ವಕೀಲರುಗಳು ಬಂದರೆ ಅವ್ರ ವಿಷಯ ಏನು? ನಮಗೆ ಬೋದರದಕ್ಕಲ್ಲ, ನ್ಯಾಯಾಧೀಶರಿಗೆ ಬೋದರದಕ್ಕೆ.
ನಮಗೆ ಬೋಧಕ ನಮಗೆ ಅಂತಲ್ಲ. ಹೈಕೋರ್ಟು ಸುಪ್ರೀಂ ಕೋರ್ಟ್ ಲಾಯರ್ ಬಗ್ಗೆ ಮಾತಾಡಿದ್ದಾರೆ, ಜಡ್ಜ್ಗಳ ಬಗ್ಗೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ, ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಮನವಿ ಕೊಡಕ್ಕೆ ಬಂದರೆ 1 ಗಂಟೆ ನಿಲ್ತೀವಿ. 1 ಗಂಟೆ ಮೇಲೆ ADC ಬರ್ತಾರೆ ಈಚೆಗೆ. 1 ಗಂಟೆ 1 ಅವರ್ ತನಕ ಯಾರು ಬರಲ್ಲ. ಆಮೇಲೆ ಅಲ್ಲ ರೀ ನಿಮ್ಗೆ ಏನ್ರಿ ಇದಾಗಿರೋದು ನಾನು ಹೋದ ಒಳಗಡೆ ಅವ್ರ ಕಣ್ಮೇನೆ ಬರ್ಬೇಡಿ ಒಳಗೆ ಅಂದರು. ಆದ್ರೂ ಬರ್ರಿ ಮೇಡಮ್ ಎಂಥದ್ದು ಮನುಷ್ಯತ್ವ ಇಲ್ಲ ನಿಮಗೆ ಅಂತ ನಾವು ಕರೆದು ಸಹ ಬರಲಿಲ್ಲ. ಆಮೇಲೆ ನಂತರ ADC ಬಂದರು. ಆದರೆ ನಮ್ಮವ್ರು DC ಇದ್ದಾಗ DC ಅನುಪಸ್ಥಿತಿಲಿ ಮಾತ್ರ ADC ವರ್ಕ್ ಆಗೋದು. DC ಪ್ರೆಸೆಂಟ್ ಇದ್ದರೆ ADC ಕೆಲಸ ಮಾಡೋಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಬರಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಇವರೆಲ್ಲರೂ ಕಾನೂನು ಹೋರಾಟ ನಮ್ಮನ್ನು ಅವ್ರು ಅನ್ಕೊಂಡಿರ್ಬೋದು. ಏನು ಅನ್ಕೊಂತಾರೆ, ನಾನು ಜಿಲ್ಲಾ ಅಧಿಕಾರಿ ಅನ್ಕೊಂಡಿರ್ಬೋದು. ನಾವು ವಕೀಲರು, ನಾವು ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಇರೋದು, ನಾವೇನು ಇದ್ರ ಕೆಲಸ ಎಲ್ಲ ಮಾಡ್ತಾ ಇರೋದು. ಹಂಗಾಗಿ ಈಗ ನಾವು ಬಾರ್ ಕೌನ್ಸಿಲ್ವರೆಗೂ ಹೇಳಿದ್ವಿ. ನಮ್ಮದು ಮೇನ್ ಬಾರ್ ಕೌನ್ಸಿಲ್, ಸ್ಟೇಟ್ ಬಾರ್ ಕೌನ್ಸಿಲು ಅವರು ಓಕೆ ಅಂದರೆ ಬೆಂಗಳೂರು ಸಂಘದಲ್ಲಿ ಹೇಳಿದ್ವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ. ಇವತ್ತು ಇಡೀ ಜಿಲ್ಲೆ ಬಾಯ್ಕಟ್ಟು ವಕೀಲರುಗಳೆಲ್ಲ ನಾವು ಹೊರಳಿದ್ದೀವಿ ಇವತ್ತು. ಯಾಕೆ ಅಂದರೆ ಉದ್ದೇಶ ಇಷ್ಟೇ, ಈ ದುರ್ವರ್ತನೆ ಇವರು ನೋಡ್ರಿ. ಈ ಜಿಲ್ಲೆ ಒಳಗೆ ಮುಖ್ಯವಾಗಿ ಕೆಲಸ ಮಾಡಬೇಕಾದ ಒಬ್ಬ ಅಧಿಕಾರಿ ಇವರು ನಡವಳಿಕೆ ಇದೆಯಲ್ರಿ, ಆ ದೇವಸ್ಥಾನ ಆಡಳಿತ ಅಲ್ಲಿ ಪರಿಹಾರ ಕೊಡೋಕ್ಕಾಗದವ್ರು ಪರವಾಗಿಲ್ಲ. ಇವ್ರು ಯೋಗ್ಯತೆ ಎಲ್ಲ ಗೊತ್ತಾಗುತ್ತೆ. ಆ ದೇವಸ್ಥಾನ ಸುತ್ತಮುತ್ತವ ಜನಸಾಮಾನ್ಯ 1 ತಿಂಗಳು ಅನುಭವಿಸ್ತಾರಲ್ಲ ಶಿಕ್ಷೆ, ಅದಕ್ಕಿಂತ ಬೇಕೇನ್ರಿ ಇವ್ರ ಯೋಗ್ಯತೆಗೆ? ಆ ಪರಿಹಾರ ಕೊಡದ ಹೋದ್ರೆ ಇವ್ರ ಮನುಷ್ಯತ್ವ ಇದೆಯಾ? ನಮಗಿನ್ನಲ್ಲಿ ನಾವೇ ವಕೀಲರು ಬಂದರೆ ಹಿಂಗೆ, ಜನಸಾಮಾನ್ಯ ರೈತ ಬಂದ್ರೆ ಹೆಂಗ್ರಿ? ಯಾವ ಕಾರಣ ಇದನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಕೃಷ್ಣ ಬೈರೇಗೌಡರಿಗೆ ದಯವಿಟ್ಟು ಗಮನ ಹರಿಸ್ಬೇಕು. ನಮ್ಮ MP ಅವರು, MLA ಅವರು, ಇಡೀ ಎಲ್ಲ ನಮ್ಮ ಏನು ಈ ಹಾಸನ ಜಿಲ್ಲೆಯ ಏನು ಲೋಕಸಭಾ ಅಭ್ಯರ್ಥಿ ಅವ್ರು ಶ್ರೇಯಸ್ ಅವರು ಇದ್ರಿಗೆ ಗಮನ ಕೊಡ್ಬೇಕು. MP ಅವರು, MLA ನಮ್ಮ ಪ್ರಕಾಶ್ ಅವರು, ಸ್ವರೂಪ್ ಪ್ರಕಾಶ್ ಅವರು ಗಮನ ಕೊಡಬೇಕು. ಇವ್ರು ಮೊದಲು ವರ್ಗಾವಣೆ ಆಗ್ಬೇಕು ಇಲ್ಲಿಂದ. ಫಸ್ಟು ನಮ್ಮದು ಧ್ಯೇಯನೇ ಅದು, ನಮ್ಮ ಹೋರಾಟ. ಇವ್ರು ಕಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಂಘ ಹಿರಿಯರೆಲ್ಲ ಹೇಳಿರೋದು ಅದನ್ನೇ, ಇವ್ರನ್ನ ಕಳಿಸ್ಬೇಕು. ಅವರು DC ಹೇಳಿದ್ದಾರೆ. ನಮ್ಮ ಅದಲ್ದಲ್ಲೇ ನಮ್ಮ ಹೈಕೋರ್ಟ್ ರಿಜಿಸ್ಟರ್ ಫೋನ್ ಮಾಡಿದ್ದಾರೆ ಇವ್ರಿಗೆ. ಏನಮ್ಮ ನೀನು ವರ್ತನೆ ಇದು ಯಾರನ್ನು ಒಪ್ಪೋದಿಲ್ಲ. ನೋಡಿದ್ದು ವೆಲ್ಫೇರ್ ಸ್ಟೇಟ್ ಇದು, ಇವು ಅಮ್ಮ ಸ್ಟೇಟ್ ಅಲ್ಲ, ಇದು ಕಲ್ಯಾಣ ರಾಜ್ಯ. ಪ್ರತಿಯೊಬ್ಬ ನಾಗರಿಕ ಬಂದರೂ ಮನವಿ ಸಲ್ಲಿಸಿ ಇಸ್ಕೋಬೇಕು. ಯಾಕೆಂದರೆ ಇದು ಸಂವಿಧಾನದ ಉದ್ದೇಶ ಅದು. ಇವ್ರ ವರ್ತನೆ ಏನ್ರಿ? ಇವರು ಅಲ್ಲಿ ನಾವು ಬರ್ತಾ ಇದ್ದೀವಿ, ನಾವು ಬಂದಿದ್ರು ಕಾಫಿ ಟೀ ಇದು ತಿಂಡಿ ಇದೇನ್ರಿ ಮನುಷ್ಯತ್ವೇನ್ರಿ? ಸಾಯ್ತಾ ಅವ್ರ ಜನ ಹೊರಗಡೆ ನಾವು ಫೀಲಿಂಗ್ಸ್ ಇಲ್ಲ. ಇಂಥವ್ರಿಗೆ ನಾವು ಇಲ್ಲಿ ಇರಕ್ಕೆ ಬಿಡೋಕ್ಕಾಗುತ್ತಾ ಜಿಲ್ಲೆಯಲ್ಲಿ? ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಖಜಾಂಚಿ GN ಸುಗುಣ, ಉಪಾಧ್ಯಕ್ಷ MT ತಿಮ್ಮೇಗೌಡ, ಜಂಟಿ ಕಾರ್ಯದರ್ಶಿ ರಘು, ವಕೀಲರಾದ ದೇವರಾಜೇಗೌಡ, ನವಿಲೆ ಅಣ್ಣಪ್ಪ, ಪೂರ್ಣಚಂದ್ರ, ತಮ್ಮಣ್ಣಗೌಡ ಹಾಜರಿದ್ದರು. ಸಂಸದರ ಅನುದಾನದಲ್ಲಿ ಹಂತ ಹಂತವಾಗಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ಪ್ರಾಮಾಣಿಕವಾಗಿ ಮುಂದಾಗುತ್ತೇನೆ ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಅವರು ಹೊಳೆನರಸೀಪುರ ತಾಲೂಕಿನ ಕಾಸಾಬಾ ಹೋಬಳಿ ವ್ಯಾಪ್ತಿಯ ಮಾರಗೌಡನಹಳ್ಳಿ, ಚಿಟ್ಟನಹಳ್ಳಿ, ಲಕ್ಷ್ಮೀಪುರ, ಲಕ್ಕೂರು, ಬಿಲ್ಲೇನಹಳ್ಳಿ, ಚಿಗಹಳ್ಳಿ ಗ್ರಾಮಗಳಿಗೆ ತೆರಳಿ ಸಂಸದರ ಅನುದಾನದಲ್ಲಿ ಕೈಗೆತ್ತಿಕೊಂಡಿರುವ ಬಸ್ ನಿಲ್ದಾಣ, ಕಾಂಕ್ರೀಟ್ ರಸ್ತೆ ಕಾಮಗಾರಿ, ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ತಕ್ಷಣ ವರ್ಷಕ್ಕೆ 56,000 ಕೋಟಿ ರೂಪಾಯಿ ವೆಚ್ಚ ಮಾಡಿ ನಮ್ಮ ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲವಾಗುವಂತೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಕಾರ್ಯಗತಗೊಳಿಸುವತ್ತ ಯಶಸ್ವಿ ಪಾತ್ರ ವಹಿಸಿದೆ. ಈ ಅಂಶವನ್ನು ತಾವುಗಳೆಲ್ಲರೂ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಸರ್ಕಾರದ ಸಾಧನೆ ಕುರಿತು ಜಾಗೃತಿ ಮೂಡಿಸುವತ್ತ ದಿಟ್ಟ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ನಮ್ಮ ಹಳೆಕೋಟೆ ಹೋಬಳಿ ಕಡನೋಚಲ್ಲಿ ಗ್ರಾಮದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣವಾಗಿದ್ದು, ಅದಕ್ಕೆ ಅಡುಗೆ ಮನೆ ಕೊರತೆ ಇದ್ದಿದ್ದರಿಂದ ನನ್ನ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ ಈಗ ಒಂದು 10 ಲಕ್ಷ ಹಾಕಿ ಅಡುಗೆ ಮನೆ ಜೊತೆಗೆ ಮೇಲ್ಗಡೆ ಮೇಲ್ಛಾವಣಿಯಿಂದ ನಿರ್ಮಿಸಲ್ಪಡುವಂಥ ಅಡುಗೆ ಮನೆಗೆ ಇವತ್ತು ನಾವು ಗುಂಡಿ ಪೂಜೆಯನ್ನು ಮಾಡಿದ್ದೀವಿ. ಇದೇ ರೀತಿ ಇವತ್ತು ಹಳೆಕೋಟೆ ಹೋಬಳಿಯಲ್ಲಿ ಸುಮಾರು ಒಂದು 10 ಗ್ರಾಮಗಳಲ್ಲಿ ಇವತ್ತು ಗುಂಡಿ ಪೂಜೆಗಳನ್ನು ಇಟ್ಕೊಂಡಿದ್ದೀವಿ. ಸಂಸದರ
ನಿಧಿಯಲ್ಲಿ ನಿನ್ನೆ ಸಹ ಕಸ್ಬಾ ಹೋಬಳಿಲಿ ಮಾಡಿದ್ವಿ. ಇದೇ ರೀತಿ ಇವತ್ತು ಹಳೆಕೋಟೆ ಹೋಬಳಿಲಿ ಹಾಗೂ ಎಲ್ಲ ಇಡೀ ಜಿಲ್ಲಾದ್ಯಂತ ನನ್ನ ಅನುದಾನದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಹಾಗೆ ಎಲ್ಲೆಲ್ಲಿ ಸಾರ್ವಜನಿಕರು ನಮಗೆ ಸಮಸ್ಯೆ ಇದೆ ಇಂಥ ಕಡೆ ಅನುದಾನ ಕೊಡಿ ಅನ್ನೋ ರೀತಿಯಲ್ಲಿ ಮೊದಲನೇ ವರ್ಷದಿಂದ 2ನೇ ವರ್ಷಕ್ಕೂ 100% ನಾವು ಅನುದಾನವನ್ನು ಉಪಯೋಗ ಮುಗಿಸಿದ್ದೀವಿ. 2ನೇ ವರ್ಷದ ಸಹ ಆಗಲೇ ಮಾರ್ಚ್ಗೆ ನಾವು ಮುಗಿಸ್ಬೇಕಾಗಿದ್ದು, ಆದರೆ 2ನೇ ವರ್ಷದ ಮೊದಲನೇ ವರ್ಷದ್ದು 100% ಮುಕ್ತಾಯಗೊಳಿಸಿ ಈಗಾಗಲೇ 2ನೇ ವರ್ಷಕ್ಕೆ ಸಂಸದರ ನಿಧಿಯನ್ನು ಸಹ ನಾವು ಗುರಿಯನ್ನು 90% ನಾವು ಮುಗಿಸಿದ್ವಿ. ಇದೇ ರೀತಿ ನಮಗಿನ್ನೂ ಏನು ಆಸೆ ಅಂತ ಹೇಳಿದ್ರೆ ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಆಸೆ. ಆದರೆ ಸಂಸದರ ನಿಧಿ 5 ಕೋಟಿಗೆ ಮೀಸಲಾಗಿರೋದ್ರಿಂದ ನಾವೆಲ್ಲ ಸಂಸತ್ನಲ್ಲಿ ನಮ್ಮ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಸರ್ವಾನುಮತದಿಂದ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಿಧಿಯನ್ನು ಜಾಸ್ತಿ ಮಾಡಿ ಅಂತ ಸಹ ಕೇಳಿದ್ವಿ. ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಏನು ಇವತ್ತು ಕೇಂದ್ರ ಸರ್ಕಾರ NDA ನೇತೃತ್ವದ ಸರ್ಕಾರಕ್ಕೆ ನಾವು ಸಹ ಆಗ್ರಹಿಸಿ ನಮ್ಮ ಸಂಸದರ ನಿಧಿಯನ್ನು ಹೆಚ್ಚು ಮಾಡಿ ಆಗ್ರಹಿಸಿ. ಜೊತೆಗೆ ಇವತ್ತು ಹೊಳೆನರಸೀಪುರ ತಾಲೂಕಿನಲ್ಲಿ ಕಸ್ಬಾ, ಹಳೆಕೋಟೆ ಆಗಿರ್ಬೋದು, ಟೌನಲ್ಲಾಗಿರ್ಬೋದು ಆಯ್ದ ಭಾಗಗಳಲ್ಲಿ ನನ್ನ ಅನುದಾನಗಳನ್ನ ಹಂಚಿಕೆಯನ್ನು ಮಾಡಿದೆ. ಅದೇ ರೀತಿ ನಮ್ಮ ಮುಖಂಡರು, ಗ್ರಾಮದ ಸಾರ್ವಜನಿಕರು ಇದಕ್ಕೆ ಗುದ್ಲಿ ಪೂಜೆ ಮಾಡಲೇಬೇಕು ಅನ್ನೋದ್ರಿಂದ ಆಹ್ವಾನಿಸಿದ್ರಿಂದ ಇವತ್ತು ಗುದ್ಲಿ ಪೂಜೆನ ಮಾಡಿದೆ. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HT ಲಕ್ಷ್ಮಣ್, ಪುರಸಭೆ ಮಾಜಿ ಅಧ್ಯಕ್ಷ HV ಪುಟ್ಟರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜ್, ಅಭಿಯಂತರರಾದ ಪ್ರಶಾಂತ್, ಪಾರ್ವತಿ, ಮುಖಂಡರಾದ ರವಿಕುಮಾರ್, ಬಸವರಾಜು, ಕೃಷ್ಣಪ್ಪ, ಶಿವಣ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಮದುವೆಗೆ ತೆರಳುತ್ತಿದ್ದ ಮಿನಿ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡ ಘಟನೆ ಸಕಲೇಶಪುರ ತಾಲೂಕಿನ ಬಿಸಿಲೆಘಾಟ್ನಲ್ಲಿ ನಡೆದಿದೆ. ವನಗೂರು ಗ್ರಾಮದಿಂದ ಬಸಪ್ಪ ಎಂಬುವವರ ಕುಟುಂಬ ಸದಸ್ಯನ ಮದುವೆಗೆ KA 12B2579 ನಂಬರ್ನ ಮಿನಿ ಬಸ್ನಲ್ಲಿ 30ಕ್ಕೂ ಹೆಚ್ಚು ಮಂದಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಬಿಸಿಲೆಘಾಟ್ ರಸ್ತೆಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. ಗಾಯಾಳುಗಳೆಲ್ಲರನ್ನೂ ರವಾನಿಸಲಾಗಿದ್ದು, ಗಾಯಗೊಂಡಿರುವವರನ್ನು ಸುಬ್ರಹ್ಮಣ್ಯ ಆಸ್ಪತ್ರೆಗೆ, ಗಂಭೀರವಾಗಿ ಗಾಯಗೊಂಡಿರುವವರನ್ನು ಮಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು, ಯಸಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿ TV ಶಿವಾನಂದ ತಗಡೂರು ಅವರು ಪುನರ್ ಆಯ್ಕೆ ಆಗಿದ್ದಾರೆ. ಉಳಿದ ಪದಾಧಿಕಾರಿ ಸ್ಥಾನಗಳಿಗೆ ಎಲ್ಲರೂ ಅವಿರೋಧ ಆಯ್ಕೆ ಆಗಿದ್ದಾರೆ. 2025-28ನೇ ಸಾಲಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆ ಆಗಿದ್ದರಿಂದ ಅವಿರೋಧ ಆಯ್ಕೆ ನಡೆದಿದೆ. ಉಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ HP ಮದನಗೌಡ, ಮತ್ತಿಕೆರೆ ಜಯರಾಮ್, ಅಜ್ಜಮಾಡು ರಮೇಶ್ ಕುಟ್ಟಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ BC ಲೋಕೇಶ್, ಕಾರ್ಯದರ್ಶಿಯಾಗಿ ಪುಂಡಲೀಕ B ಬಾಳೋಜಿ, ಸೋಮಶೇಖರ್ ಕೆರಗೋಡು ಮತ್ತು ನಿಂಗಪ್ಪ ಚಾವಡಿ ಅವಿರೋಧ ಆಯ್ಕೆ ಆಗಿದ್ದಾರೆ. ರಾಜ್ಯ ಖಜಾಂಚಿಯಾಗಿ ವಾಸುದೇವ್ ಹೊಳ್ಳ M ಆಯ್ಕೆಯಾಗಿದ್ದಾರೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ N ರವಿಕುಮಾರ್ ತಿಳಿಸಿದರು. ಇದೀಗ ಜಾಹೀರಾತು. ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ. ಹಾಸನದ ನಂಬರ್ 1 ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ. ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ನರರೋಗ, ಮೂಳೆ ತಜ್ಞರು, ಕ್ಯಾನ್ಸರ್, ENT, ಯೂರಾಲಜಿಸ್ಟ್, ಗ್ಯಾಸ್ಟ್ರೋಎಂಟ್ರಾಲಜಿ, ಟ್ರೂಮಾ ಸೆಂಟರ್, ಜನರಲ್ ಸರ್ಜನ್, ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್, MICU ಮತ್ತು NICU ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ. ದಿನದ 24 ಗಂಟೆಯೂ ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ. ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ. ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್, ಗಂಧಕೋಟೆ ಮುಂಭಾಗ, RC ರಸ್ತೆ, ಹಾಸನ. ಫೋನ್ ನಂಬರ್ 08172 265033 884022 446. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ, ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ. ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು. ಮತ್ತು ನಂತರ ನೀವು ನನ್ಗೆ ನಿಮ್ ಗಿಫ್ಟ್ ಕೊಟ್ರಿ. ಕಚಿಕ್
ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ. ಮತ್ತೊಮ್ಮೆ ಅಮ್ಮುಗ್ ವಾರ್ತೆಗಳಿಗೆ ಸ್ವಾಗತ. ವಕೀಲರು ಮನವಿ ಸಲ್ಲಿಸಲು ಬಂದಂತಹ ಸಂದರ್ಭದಲ್ಲಿ ಅಸಡ್ಡೆ ತೋರಿದ ಜಿಲ್ಲಾಧಿಕಾರಿಗಳು ಕೂಡಲೇ ವಕೀಲ ಸಂಘದ ಬಳಿ ಕ್ಷಮಾಪಣೆ ಕೇಳಬೇಕು ಮತ್ತು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕು ಎಂದು ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಜಿಲ್ಲಾಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಹೇಳಿಕೆಗೆ ನಮ್ಮ ವಿರೋಧವಿದೆ. ಅವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇವರ ವಿರುದ್ಧ ನಮ್ಮ ಜಿಲ್ಲಾ ವಕೀಲರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೋದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ನಡವಳಿಕೆ ತುಂಬ ಬೇಸರ ತಂದಿದೆ. ಕೂಡಲೇ ಕ್ಷಮಾಪಣೆಯನ್ನು ಕೇಳಬೇಕು ಮತ್ತು ಅವರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವು ಅನಿರ್ದಿಷ್ಟ ಅವಧಿಯವರೆಗೆ ನ್ಯಾಯಾಲಯಕ್ಕೆ ತೆರಳದೆ ಹೊರಗುಳಿದು ಅವರ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ. ಈಗಾಗಲೇ ನಾವು ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ವಿರುದ್ಧ ದೂರನ್ನು ಸಲ್ಲಿಸುತ್ತಿದ್ದೇವೆ. ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಸ್ವಾಮೀಜಿಯವರು ನ್ಯಾಯಾಧೀಶರ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ವಕೀಲರ ಸಂಘದ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಮನವಿಯನ್ನು ಸ್ವೀಕರಿಸದೆ ಏನು 11 ಗಂಟೆಗೆ ಹೋದಂಥ ನಮ್ಮ ಸದಸ್ಯರುಗಳನ್ನ ಆಚೆನೆ ಜಿಲ್ಲಾಧಿಕಾರಿ ಕಚೇರಿಯ ಆಚೆನೆ ಕಾಯಿಸ್ಬಿಟ್ಟು ಮತ್ತೆ 2:15 ತನಕನೂ ಬಂದು ಮನವಿಯನ್ನು ಸ್ವೀಕರಿಸದೇ ಇರೋದ್ರಿಂದ ಉಡಾಫೆಯ ವರ್ತನೆಯನ್ನು ತೋರಿಸಿರ್ತಾರೆ. ಮತ್ತು ಅವ್ರು ಕೊಡೋದಾದರೆ ಏನು ಮನವಿನ ಟಪಾಲ್ ಸೆಕ್ಷನಲ್ಲಿ ಕೊಟ್ಟೋಗ್ಲಿ ಅಂತೇಳಿ ಉಡಾಫೆಯಿಂದ ಉತ್ತರವನ್ನು ನೀಡಿರ್ತಾರೆ. ಆದ್ದರಿಂದ ಏನು ಜಿಲ್ಲಾ ವಕೀಲರ ಸಂಘದ ಮನವಿಯಂತೆ ಎಲ್ಲ ತಾಲೂಕು ಸಂಘ ವಕೀಲರ ಸಂಘಗಳು ಮತ್ತು ಸದಸ್ಯರುಗಳು ನಮಗೆ ಬೆಂಬಲ ಸೂಚಿಸಿ DC ಅವರ ಈ ಉಡಾಫೆಯ ವರ್ತನೆಯನ್ನು ಖಂಡನೆ ಮಾಡಬೇಕು ಅಂತೇಳಿ ಈ ದಿನ ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಏನು ಹಾಸನ ಜಿಲ್ಲಾಧಿಕಾರಿಗಳ ಕ್ರಮ ವರ್ತನೆಯು ದುರ್ವರ್ತನೆ ಆಗಿರುತ್ತದೆ ಹಾಗೂ ನಮ್ಮ ವಕೀಲರ ಸಂಘಕ್ಕೆ ಮತ್ತು ವಕೀಲರಿಗೆ ಒಂದು ಗೌರವವನ್ನು ನೀಡದೆ ಸಂವಿಧಾನಕ್ಕೆ ಅವಮರ್ಯಾದೆ ಮಾಡಿರ್ತಾರೆ. ಹಾಗಾಗಿ ಇದನ್ನು ಖಂಡಿಸಿ ಇವತ್ತು ನಮ್ಮ ಬೇಲೂರು ತಾಲೂಕು ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ವಿರುದ್ಧ ಒಂದು ಟ್ರಾನ್ಸ್ಫರ್ ಆಗುವರು ಪ್ರತಿಭಟನೆ ಇಲ್ಲಿ ಹಾಸನ ಜಿಲ್ಲೆಯಿಂದ ವರ್ಗಾವಣೆ ಆಗುವ ತನಕ ಅನಿರ್ದಿಷ್ಟಾವಧಿ ಕಾಲ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಆದ್ದರಿಂದ ಇವತ್ತು ಕೂಡ ನಾವು ಈ ರೀತಿ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಅದನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕಳಿಸುವಂತೆ ಮನವಿಯನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಪ್ರತಿಭಟನೆಯಲ್ಲಿ ಹಿರಿಯ ವಕೀಲರಾದ ಸೋಮೇಗೌಡ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿ ಗೌಡ, ನಟರಾಜ್, ಲಿಂಗೇಶ್, ಮಹೇಶ್, ಸತೀಶ್, JT ಪ್ರಕಾಶ್, ಚಂದ್ರು ದಿಲೀಪ್, ಪಂಚಾಕ್ಷರಿ, ಗಿರೀಶ್, ಪ್ರದೀಪ್, ಸುನೀಲ್, ಬ್ರಹ್ಮರಾಂಬಿಕೆ, ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು. ಎ ಮಂಜು ಅಭಿಮಾನಿಗಳ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಶಾಸಕ ಎ ಮಂಜು ಅವರ 68ನೇ ವರ್ಷದ ಹುಟ್ಟುಹಬ್ಬವನ್ನು ನವೆಂಬರ್ 1ರಂದು ಮಲ್ಲಿಪಟ್ಟಣ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು JDS ಮುಖಂಡ ದಿವಾಕರ್ ಗಾಂಧಿನಗರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಎ ಮಂಜು ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಹೋಬಳಿ ಕೇಂದ್ರಗಳಲ್ಲಿ ಸಸಿ ವಿತರಣೆ ಕಾರ್ಯಕ್ರಮ ಹಾಗೂ ಮಲ್ಲಿಪಟ್ಟಣ ಹೋಬಳಿ ಹೆಣನೂರು ಕೊಂಗಳಲೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಸಂಜೆ 6 ಗಂಟೆಗೆ 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಖ್ಯಾತ ಹಿನ್ನೆಲೆ ಗಾಯಕರು ಹಾಗೂ ಸಂಗೀತ ಸಂಯೋಜಕರಾದ ಗುರುಕಿರಣ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಸನ್ಮಾನಿತರಾದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಎ ಮಂಜು ಹಾಗೂ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ HT ರೇವಣ್ಣ ಅಧ್ಯಕ್ಷತೆ ವಹಿಸಲಿದ್ದು, ಉದ್ಘಾಟಕರಾಗಿ ಮುಳುವಾಗಿಲು ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್, ಮುಖ್ಯ ಅತಿಥಿಗಳಾಗಿ ಕೊಡಗು ಕ್ಷೇತ್ರದ ಶಾಸಕರಾದ ಮಂತರ್ ಗೌಡ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಎ ಮಂಜು ಅಭಿಮಾನಿ ಬಳಗ ಅರಕಲಗೂಡು ತಾಲೂಕು ವಿಧಾನಸಭಾ ಕ್ಷೇತ್ರದ
ಪರವಾಗಿ ಎ ಮಂಜಣ್ಣನವರ 68ನೇ ಹುಟ್ಟುಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವವನ್ನ 70ನೇ ಕನ್ನಡ ರಾಜ್ಯೋತ್ಸವವನ್ನ ಇದೇ ಶನಿವಾರ ಸಂಜೆ ಮಲ್ಲಿಪಟ್ಟಣ ಶಾಲಾ ಕಾಲೇಜು ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ನಮ್ಮ ಅರ್ಕಲಗೂಡು ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸೋದ್ರೊಂದಿಗೆ ನಮಗೆ ಮಾನ್ಯ ನೆಚ್ಚಿನ ಶಾಸಕರಾದ ಜನಪ್ರಿಯ ಶಾಸಕರಾದ ಎ ಮಂಜಣ್ಣನವರ ಹುಟ್ಟುಹಬ್ಬವು ಅಂದೇ ಎನ್ನುವುದು ಅತಿ ಸಂತೋಷದ ವಿಷಯ. ಆ ಸಂಭ್ರಮವನ್ನ ನಮ್ಮ ಅಭಿಮಾನಿ ಬಳಗದಿಂದ ಅಂದ್ರೆ ಎ ಮಂಜಣ್ಣನವರ ಅಭಿಮಾನಿ ಬಳಗದಿಂದ ಅದೇ ಶಾಲಾ ಆವರಣದಲ್ಲಿ ಅಂದು ಸಂಜೆ 8 ಗಂಟೆಗೆ ಗುರುಕಿರಣರ ಸಿನಿಮಾ ಚಲನಚಿತ್ರ ಸಿನಿಮಾ ಸಂಗೀತ ನಿರ್ದೇಶಕರ ಆಗಮಿಸಿ ಜನರಿಗೆ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಕೊಡ್ತಾರೆ. ನಗೆ ಕಾರ್ಯಕ್ರಮವನ್ನು ಮಿಮಿಕ್ರಿ ಗೋಪಿನಾಥ್ ಅವರ ತಂಡದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಒಂದು 6,000 to 7,000 ಜನಸಂಖ್ಯೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಶಾಸಕರಾದ ಎ ಮಂಜಣ್ಣನವರ ಹುಟ್ಟುಹಬ್ಬಕ್ಕೆ ವಿಶೇಷ ಆಹ್ವಾನಿತರಾಗಿ ಗಣ್ಯರಾಗಿ ನಮ್ಮ ನೆಚ್ಚಿನ ನಮ್ಮ ಜನಪ್ರಿಯರ ನಾಯಕರಾದಂತಹ JDS HD ರೇವಣ್ಣನವರು, ಒಳನೇಶಪುರದ ಶಾಸಕರು, ಮಾಜಿ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಪಕ್ಕದ ಕ್ಷೇತ್ರದ ಶಾಸಕರಾಗಿ ಮಂತರ್ ಗೌಡರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಎಲ್ಲ MLAಗಳು ಕೂಡ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇವೆ, ಎಲ್ಲರೂ ಕೂಡ ಬರ್ತೀವಿ ಅಂತ ಹೇಳಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ JDS ಮುಖಂಡರಾದ ಸೋಮಶೇಖರ್, ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜು ಕಾಕೋಡನಹಳ್ಳಿ, ಪಾಪಣ್ಣ, ಮಂಜು, ದೀಪಕ್ ಹಾಜರಿದ್ದರು. ದೇಶೀಯ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ಮಾತೃಭಾಷೆ ಕಲಿತು ಬೆಳೆಸಬೇಕು ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಭಾಷೆ ಸಂಸ್ಕೃತಿ ಪ್ರೇಮಕ್ಕಿಂತ ವಿದೇಶಿ ಸಂಸ್ಕೃತಿ ಭಾಷೆಯ ಮೇಲೆ ಆಸಕ್ತಿ ಹೊಂದಿರುವುದೇ ಸಾಧನೆ ಎನ್ನುವ ರೀತಿಯಲ್ಲಿ ಇಂದಿನ ಜನತೆ ಜೀವನ ನಡೆಸುತ್ತಿರುವುದು ನಮ್ಮ ಸಂಸ್ಕೃತಿ ಭಾಷೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಹಲವು ಅರಿವುಗಳ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದ್ದು, ಪ್ರಸ್ತುತ ವರ್ಷದ 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಆಚರಣೆ ಅಂಗವಾಗಿ ನವೆಂಬರ್ 1ರಂದು ಶಿಕ್ಷಕರ ಭವನದಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿಜ್ಞಾನ ಹಾಗೂ ಸಂಶೋಧಕರಾದ ನಾಗರಾಜಗೌಡ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗ ಏನೇ ಆಗಲಿ ಒಂದು ಸಮಾಜ ನಮ್ಮ ಸಂಸ್ಕೃತಿ ಉಳಿಬೇಕು ಅಂದರೆ ಮಾತೃಭಾಷೆ ಬಹಳ ಮುಖ್ಯ. ಈಗ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗೋದು ಜಾಸ್ತಿ ಆಗ್ತದೆ. ಆ ವೆಸ್ಟರ್ನ್ ಕಲ್ಚರ್ ಅಂತೀವಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ, ಮತ್ತು ಆ ಭಾಷೆನೂ ಅವ್ರನ್ನೇ ಅಳವಡಿಸ್ಕೊತಾ ಇದ್ದೀವಿ. ಆ ಭಾಷೆನ ಕಲಿಯೋದೇ ಏನೋ ದೊಡ್ಡ ಸಾಧನೆ ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದೆ. ಬಟ್ ಯಾವುದೇ ಒಂದು ಸಂಸ್ಕೃತಿ ಒಂದು ಭಾಷೆ ಉಳಿಬೇಕು ಅಂದರೆ ಆ ಮಾತೃಭಾಷೆನ ನಾವು ಕಲಿಬೇಕು, ಉಳಿಸ್ಕೊಂಡು ಹೋಗಬೇಕು. ಅದರ ಮೂಲಕನೇ ನಮ್ಮ ಸಂಸ್ಕೃತಿ ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಸಾಧ್ಯ. ಮತ್ತು ನೀವೆಲ್ಲ ಗಮನಿಸ್ಬೋದು, ಯಾರೇ IAS ಆಫೀಸರ್ಸು KS ಆಫೀಸರ್ಸ್ ಇರ್ಬೋದು, ಅಥವಾ ನಿಮ್ಮ ನ್ಯೂಸ್ ಪೇಪರ್ಗಳ ಚಾನೆಲ್ಗಳಲ್ಲಿ ಮೇನ್ ಎಡಿಟರ್ಸ್ನ ನೋಡಿ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರೇ ಇರೋದು. ಅತ್ಯುತ್ತಮ ಏನು ಸಂಪಾದಕೀಯ ಅಥವಾ ಮಧ್ಯದಲ್ಲಿ ಬರಹಗಳನ್ನ ಬರೀತಾರಲ್ಲ, ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿರೋರೆ. ಯಾಕೆ ಅಂದರೆ ಮಾತೃಭಾಷೆಯಲ್ಲಿ ನಾವು ಓದಿ ತಿಳ್ಕೊಂಡಾಗ ಆ ಸ್ಥಳೀಯವಾದ ಏನು ಆಗು ಹೋಗುಗಳು ಮತ್ತು ಸಾಮಾನ್ಯ ಜನ ಜಾಸ್ತಿ ಆಗುತ್ತೆ, ನಮಗೆ ಅರಿವು ಜಾಸ್ತಿ. ಸೊ ಇವತ್ತು ಕನ್ನಡ ನಾವು ನೋಡಿದಂಗೆ ಆ ಸೈಡು ಬೆಳಗಾವಿಗೆ ಹೋಗಿ ಮರಾಠಿಗರದು ಹಾವಳಿ ಜಾಸ್ತಿ ಆಗ್ತದೆ. ಈ ಸೈಡ್ ಈಗ ಬಳ್ಳಾರಿಗೆ ಬನ್ನಿ, ತೆಲುಗು. ಇಲ್ಲಿ ನಮ್ಮಲ್ಲೇ ಈ ಕೋಲಾರ, ಈಗ ಚಿಕ್ಕಬಳ್ಳಾಪುರ ಹೋದ್ರೆ ಅಲ್ಲೂ ಕೂಡ ತೆಲುಗು. ಅಂದರೆ ಕನ್ನಡನ ಮಾತಾಡ್ತಿರೋದು ಸಂಪೂರ್ಣವಾಗಿ ಕನ್ನಡನ ಸ್ವಚ್ಛವಾಗಿ ಮಾತಾಡ್ತಿರೋದು ಈ ಮಧ್ಯ ಕರ್ನಾಟಕ, ನಮ್ಮ ಬೆಂಗಳೂರು, ಮೈಸೂರು, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ. ಮಂಗಳೂರು ಕಡೆಗೆ ಹೋದರೆ ತುಳು ಇದೆ, ಇನ್ನು ಕಾರವಾರ ಕಡೆಗೆ ಹೋದರೆ ಕೊಂಕಣಿ ಇದೆ, ಇದಕ್ಕೆ ಕೊಡಗಿಗೆ ಹೋದರೆ ಕೊಡವ ಭಾಷೆ ಮಾತಾಡ್ತಾರೆ. ನಾನು ಈ ವಿದೇಶಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಅಲ್ಲಿ ಹೋದರೆ ಒಬ್ಬ ಮಂಗಳೂರವರು ಆ ಕಡೆ ಸಿಕ್ಕಿದರೆ ತುಳಲ್ಲೇ ಮಾತಾಡ್ತಾರೆ, ಯಾಕೆಂದ್ರೆ ಅವ್ರ ಭಾಷೆ ಉಳಿಸ್ಕೋಬೇಕು ಮತ್ತು ಅವ್ರ ಅಭಿಮಾನ ದೊಡ್ಡದು. ಈ ಕೊಡವರು ಅವರವರೇ ಸಿಕ್ಕಿದರೆ ಕೊಡವು ಭಾಷೆಯಲ್ಲೇ ಮಾತಾಡ್ತಾರೆ. ಇದ್ರೂ ಕೂಡ ಈ ಕೊಂಕಣಿಯವರು ಕೊಂಕಣಿಯಲ್ಲೇ ಮಾತಾಡ್ತಾರೆ. ಈ ನಮ್ಮಲ್ಲಿ ಕನ್ನಡ ಇರೋರು ಏನಾಗಿದೆ ಅಂದರೆ, ಇಲ್ಲಿ ನಮ್ಮಲ್ಲಿ ಹಾಸನ, ಮಂಡ್ಯ ಈ ಕಡೆ ಬಿಡಿ, ಈಗ ಬೆಂಗಳೂರಲ್ಲೆಲ್ಲ ಕನ್ನಡದವ್ರು ಸಿಕ್ಕಿದ್ರೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಹೋಗ್ತಾರೆ. ಅಂದರೆ ಭಾಷಾಭಿಮಾನ ಕಮ್ಮಿ. ಯಾವುದೇ ಆಗಲಿ ಭಾಷೆ ಉಳಿಸ್ಕೋಬೇಕು ಅಂದರೆ ಆ ಭಾಷೆ ಮೇಲೆ ಅಭಿಮಾನವೂ ಕೂಡ ಇರಬೇಕು.
ಹಾಗಾಗಿ ಇದು ಮಕ್ಕಳಿಗೆ ಸ್ಫೂರ್ತಿ ತುಂಬೋದಕ್ಕೋಸ್ಕರ ಆ ಒಂದು ಭಾಷೆ ಬಗ್ಗೆ ಏಕೆಂದರೆ ಇವತ್ತು ಕನ್ನಡ ನೀವು ನೋಡಿದ್ದೀವಿ ಮಾರ್ಕ್ಸ್ ತೆಗಿಬೇಕಾದ್ರೆ PCMB ಇನ್ನೊಂದು ಅದು ಅಷ್ಟಕ್ಕೆ ಗಮನ ಹರಿಸ್ತಾರೆ, ಭಾಷೆ ಬಗ್ಗೆ ಇಲ್ಲ. ನಾವು ಏನು ಮಾಡಿದ್ದೀವಿ ಅಂದರೆ ಸುಮಾರು 56 SSLC ಮಕ್ಕಳು ನಮ್ಮ ತಾಲೂಕಿನಲ್ಲಿ 100ಕ್ಕೆ 100 ಅಂಕಗಳನ್ನ ತೆಗೆದಿದ್ದಾರೆ. PUC ಮಕ್ಕಳು 17 ಜನ ಇದ್ದಾರೆ, 100ಕ್ಕೆ 100 ಅಂಕ ತೆಗೆದಿದ್ರು. ಮತ್ತು ಕೆಲವು ಶಾಲಾ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಕನ್ನಡದ ವಿಷಯದಲ್ಲಿ ಕೊಟ್ಟಂಥ ಸುಮಾರು 12 ಶಾಲೆಗಳಿದ್ದಾವೆ. ಆ ಶಿಕ್ಷಕರು ಮತ್ತು ನಾಗರಾಜ್ ಗೌಡ ಅಂತ ಒಬ್ಬರು ವಿಜ್ಞಾನಿ, ಅವ್ರಿಗೆ ಕ್ಯಾನ್ಸರ್ ಅದರ ಸಂಬಂಧಪಟ್ಟಾಗೆ ಸಂಶೋಧನೆ ಮಾಡ್ತಿದ್ದಾರೆ, ಸೌತ್ ಕೊರಿಯಾದಲ್ಲಿದ್ದಾರೆ. ಅವರು ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇಡೀ ಪ್ರಪಂಚದಲ್ಲಿ ಶೇಕಡ 2 ಅತ್ಯುನ್ನತ ವಿಜ್ಞಾನಿಗಳು ಅಂತ ಏನಿದೆ ಅದರಲ್ಲಿ ಅವರು ಒಬ್ಬರು. ನಮ್ಮ ತಾಲೂಕು ನಮ್ಮ ಬೀದರೂರಿನವರು, ಅವ್ರಿಗೆ ಒಂದು ವಿಶೇಷ ಆದ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಒಂದು 3 ಜನ ಶಿಕ್ಷಕರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಕೂಡ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಬಟ್ ಮುಖ್ಯವಾದ ಕಾರ್ಯಕ್ರಮದ ಉದ್ದೇಶ ಕನ್ನಡದಲ್ಲಿ ಯಾರು ಜಾಸ್ತಿ ತೆಗೆದಿದ್ದಾರೆ ಅಂಕಗಳನ್ನ ಅವ್ರನ್ನೇನು ನಾವು ಕರೆದು ಅವ್ರನ್ನೊಂದು ಅಭಿನಂದನೆ ಸಲ್ಲಿಸ್ತೀವಿ ಅಥವಾ ಏನು ಸನ್ಮಾನ ಮಾಡ್ತೀವಿ, ಅದ್ರ ಮೂಲಕ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗಲಿ ಅಂತ, ಮತ್ತು ಕನ್ನಡದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು, ಮಾತೃಭಾಷೆ ಬಗ್ಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿ ವಿರುದ್ಧ ಸಿಡಿದೆದ್ದ ಹಾಸನ ಜಿಲ್ಲಾ ವಕೀಲರ ಸಂಘ. ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸದ ಹಿನ್ನೆಲೆ NR ವೃತ್ತದಲ್ಲಿ ವಕೀಲರಿಂದ ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆ. ಹೊಳೆನರಸೀಪುರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಂಸದ ಶ್ರೇಯಸ್ ಎಂ ಪಟೇಲ್. ಮತ್ತು ಬಿಸ್ಲೆ ಘಾಟಿನ ತಿರುವಿನಲ್ಲಿ ಮಿನಿ ಬಸ್ ಪಲ್ಟಿ, ಹಲವರಿಗೆ ಗಾಯ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.